ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ನಾನೊಂದು ಇವತ್ತು ತುಂಬ ರುಚಿಕರವಾದ ಚಿತ್ರಾನ್ನ ಮಾಡಿ ತರಿಸ್ತಾ ಇದ್ದೀನಿ ನೋಡಿ. ಎಲ್ಲರಿಗೂ ನನ್ನ ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಆಗುತ್ತೆ ಅಂತ ನೋಡಿ ಹೇಳಿ. ಈ ಥರ ಮಾಡ್ತಾ ಇದ್ದೀನಿ. ಮೊದಲಿಗೆ ವೈಟು ರೈಸ್ ಅನ್ನ ಮಾಡ್ಕೊಂಡಿದ್ದೀನಿ ಉದುರಾಗಿ. ಅನ್ನ ಅಕ್ಕಿ ತೊಳೆದು ಅನ್ನ ಬೇಯುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ, ಒಂದು ಚಿಟಿಕೆ. ಅದು ಚೆನ್ನಾಗಿರುತ್ತೆ. ಮತ್ತು ಇದು ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮೊದಲಿಗೆ ಹೇಗೆ ಮಾಡ್ತೀನಿ ಅಂತ ಒಂದು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್, ಮರೀದೆ. ಇವಾಗ ಕಡಲೆಕಾಯಿ ಬೀಜನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕೆಂಪಾಗೋ ತನಕ ಹುರಿತೀನಿ. ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದು ಸೈಡಿಗೆ ಇಟ್ಕೊತೀನಿ. ಈಗ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಹಾಗೆ ಕಾಯ್ತಾ ಇದ್ದಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಹಾಗೆ ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇರ್ತೀನಿ. ಸಣ್ಣ ಉರಿ. ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ, ಆದರೂ ನಾನು ಈ ಥರ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ತುಂಬ ಚುರುಚು ಪುಡಿ ಪುಡಿ ಮಾಡಿ ಹಾಕಿದರೆ ಕತ್ತರಿಸಿ ಚೆನ್ನಾಗಿರುತ್ತೆ, ಮಕ್ಕಳು ತಿಂತಾರೆ. ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಹಾಕ್ತೀನಿ. ಇದೆಲ್ಲ ಹಾಕಿ ನನ್ನ ಚಿತ್ರಾನ್ನ ಇವತ್ತು ಮಾಡಿದರೆ ಸಂಜೆ ತನಕನೂ ಏನೂ ಕೆಡಲ್ಲ. ಯಾಕಂದರೆ ಗೊಜ್ಜನ್ನೊಂದು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಫುಲ್ ಎಲ್ಲೋ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡಬೇಕು. ಆವಾಗಲೇ ಬೇಗ ಹಾಳಾಗಲ್ಲ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ನಾನು ಟೊಮೆಟೊ ಏನು ಹಾಕಲ್ಲ, ಲೆಮನ್ ಹಾಕ್ತೀನಿ. ಈಗ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿ ಇದ್ರ ಜೊತೆನೇ ಫ್ರೈ ಮಾಡ್ತೀನಿ. ಯಾಕಂದರೆ ಹಸಿ ತೆಂಗಿನಕಾಯಿ ಮೇಲೆ ಉದುರಿಸಿದರೆ ಬೇಗ ಕೆಟ್ಟು ಹೋಗುತ್ತೆ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಹಾಕ್ತಾನೇ ಇರಬೇಕು. ಇವಾಗ ಕೊನೆಯಲ್ಲಿ ಎಷ್ಟು ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕ್ಬಿಡ್ತೀನಿ. ಚೆನ್ನಾಗಿದೆ ನಾಟಿ ಕೊತ್ತಂಬರಿ ಸೊಪ್ಪು. ಕೆಲವರು ಮೇಲೆ ಉದುರಿಸ್ತಾರೆ ರೈಸ್ ಮೇಲೆ, ನಾನು ಇದ್ರ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಆಯಿತು, ಮಾಡ್ತಾಯಿದ್ದೀನಿ ನೋಡಿ ಕೊನೆಯ ತನಕ. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಲೆಮನ್ ಚಿತ್ರಾನ್ನದಲ್ಲಿ ಎಷ್ಟೊಂದು ಜಾತಿ ಇದೆ. ನಾನು ಜಾಸ್ತಿ ಇದೇನೇ ಮಾಡ್ತೀನಿ. ಅನ್ನ ಮಾಡಿ ತಣ್ಣಗೆ ಉದುರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗೊಜ್ಜು ತಣ್ಣಗಾಗಿದೆ. ಎರಡೂ ತಣ್ಣಗಾಗಬೇಕು, ಬಿಸಿ ಬಿಸಿ ಇರುವಾಗ ಮಾಡಬಾರ್ದು. ಬೇಕಾದರೆ ತಿನ್ನುವಾಗ ಸ್ವಲ್ಪ ಬಿಸಿ ಮಾಡ್ಕೋಬಹುದು, ಬಿಟ್ಟರೆ ಬಿಸಿ ಇರುವಾಗ ನೀವು ಅದನ್ನು ಮಿಕ್ಸ್ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಆಯಿತು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇವಾಗ ಕಡಲೆಕಾಯಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ತೀನಿ. ಲೆಮನ್ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಒಂಚೂರು ರುಚಿಗೆ ತಕ್ಕಷ್ಟು ಒಂದು 1/4 ಸ್ಪೂನ್ ಸಕ್ಕರೆ ಹಾಕ್ತೀನಿ ನಾನು. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ. ಅದೇ ಯಾರು ಹಾಕ್ತಾರೋ ಗೊತ್ತಿಲ್ಲ, ನಾನಂತೂ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ನಮ್ಮ ಇಷ್ಟೊತ್ತಿನ ತನಕ. ಓಕೆ, ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ.